ಇವತ್ತು ನೀವು ಆಗಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಕಷ್ಟಗಳನ್ನು ಜನರಿಗೆ, ಸರ್ಕಾರಕ್ಕೆ ತಲುಪಿಸ್ತಕ್ಕಂಥದ್ದು ನೀವೊಬ್ಬರೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ರೈತ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ನಾನು ರೈತರ ಸಮಸ್ಯೆಗಳನ್ನು ಮಾತ್ರ ಮಾತಾಡ್ತೀನಿ. ಇದು ಎತ್ತಿನ ಹೊಳೆ ನೀರಾವರಿ ಬಗ್ಗೆ ನಮ್ಮ ಗುರುಗಳಾಗಿರ್ತಕ್ಕಂಥ, ಅದರ ರೂವಾರಿಯಾಗಿರ್ತಕ್ಕಂಥ ಪ್ರೊಫೆಸರ್ ಸಿ ನರಸಿಂಹಪ್ಪನವ್ರು ಮಾತಾಡ್ತಾರೆ. ಮುಖ್ಯವಾಗಿ ರೈತರ ಸಮಸ್ಯೆಗಳು ಏನಂತಂದರೆ, ಭೀಮಾ ಫಸಲ್ ಯೋಜನೆಯಲ್ಲಿ ಆಂಧ್ರ ಪ್ರದೇಶದಲ್ಲಾಗಲಿ ತೆಲಂಗಾಣದಲ್ಲಾಗಲಿ ಗೌರ್ಮೆಂಟು ಪ್ರೀಮಿಯಮ್ಮನ್ನು ಕಟ್ಟಿಬಿಡ್ತದೆ. ಅದರಿಂದ ಬೆಳೆ ಲಾಸಾಗಿ ದುಡ್ಡು ಬಂದರೆ ಅದು ರೈತರಿಗೆ ಬಂದುಬಿಡ್ತದೆ ಡೈರೆಕ್ಟಾಗಿ. ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ, ವಿದ್ಯಾವಂತ ರೈತರು, ಗೊತ್ತಿರ್ತಕ್ಕಂಥ ರೈತರು ಪ್ರೀಮಿಯಮ್ ಇವತ್ತು ಲಾಸ್ಟ್ ಡೇಟ್ ಇನ್ನು 3-4 ದಿವಸ ಇದೆ ಅನ್ನಂಗೆ ಅಲ್ಲಿ ಇಲ್ಲೂ ಅನೌನ್ಸ್ ಮಾಡಿಬಿಡ್ತಾರೆ. ಎಷ್ಟು ಜನ ಕಟ್ತಾರೆ? ಒಂದು ತಾಲ್ಲೂಕಲ್ಲಿ 3 ರಿಂದ 4, 5 ಜನ, 6 ಜನ, ಇವಾಗ ಒಂದು 200-300 ಜನ ಆಗಿದ್ದಾರೆ. ನಮ್ಮ ಗೌರಿಬಿದನೂರು ತಾಲ್ಲೂಕಲ್ಲಿ ನಿಧಾನಂದ ನಮ್ಮ ಗೌರಿಬಿದನೂರು ತಾಲ್ಲೂಕಲ್ಲಿ ನಮ್ಮ ADA ಅವರ ಪ್ರೇರಣೆಯಿಂದ ಸುಮಾರು 3-4 ವರ್ಷಗಳಿಂದ ನಾವು 20 ಕೋಟಿ ರೂಪಾಯಿಯನ್ನು ಭೀಮಾ ಫಸಲ್ ಯೋಜನೆಯಿಂದ ನಮ್ಮ ತಾಲ್ಲೂಕಿನ ರೈತರು ಪಡೆದಿದ್ದಾರೆ. 8 ತಾಲ್ಲೂಕಿನಲ್ಲಿ ಹಂಗೆ ಪಡೆದಿಲ್ಲ. ಯಾಕೆ? ರೈತರಿಗೆ ಇದರ ಮನವರಿಕೆ ಆಗಿಲ್ಲ, ಮನವರಿಕೆ ಮಾಡಿಸೋರಿಲ್ಲ, ಕಟ್ಟಿಲ್ಲ. ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಸರ್ಕಾರಕ್ಕೆ ಇದೊಂದು ಒತ್ತಾಯ ಅಂತ ತಿಳ್ಕೊಬೋದು. ಆ ಪ್ರೀಮಿಯಮ್ ಏನಿದೆ ಅದನ್ನು ಗೌರ್ಮೆಂಟೇ ಕಟ್ಟಿಬಿಟ್ರೆ, ಪಕ್ಕದ ರಾಷ್ಟ್ರಗಳು ಕಟ್ತಾ ಇದೆ, ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಭೀಮಾ ಫಸಲ್ ಯೋಜನೆ. ಅದು ಬಿಟ್ಟು ಇವಾಗ ನಮಗೆ ಪಕ್ಕದ ರಾಷ್ಟ್ರಗಳಲ್ಲಿ ಇನ್ಪುಟ್ ಸಬ್ಸಿಡಿ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನೋ ಬೆಳೆ ಹಾಕಿರ್ತಾರೆ, ಅದು ಬೆಳೆ ಹುಟ್ಟಲ್ಲ, ಜರ್ಮಿನೇಷನ್ ಆಗಲ್ಲ ಮಳೆ ಆವಂತರದಿಂದ. ಈ ಫಸಲ್ ಯೋಜನೆ ಹೆಂಗಂದರೆ, ಹುಟ್ಟಿ ಆದಮೇಲೆ ಬೆಳೆ ಬರದೇ ಇದ್ದರೆ ಅದಕ್ಕೆ ಇನ್ಶೂರೆನ್ಸ್ ಬರೋದು. ಇನ್ಪುಟ್ ಸಬ್ಸಿಡಿದೇನೆಂದರೆ, ನಾವು ಬೆಳೆ ಹಾಕಿರ್ತೀವಿ, ತಕ್ಷಣ ಮಳೆ ಬರ್ತದೆ, ಅದು ಜರ್ಮಿನೇಷನ್ ಆಗಲ್ಲ, ಹೋಗ್ಬಿಡ್ತದೆ, ನಷ್ಟ ಆಗಿಬಿಡ್ತದೆ. ಆವಾಗ ಅದನ್ನು ಇನ್ಪುಟ್ ಸಬ್ಸಿಡಿಯಲ್ಲಿ ಕವರ್ ಮಾಡಿ ಅವರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೊಡ್ತಾಯಿದ್ದಾರೆ. ಇದನ್ನು ಮೊಟ್ಟ ಮೊದಲನೇದಾಗಿ YS ರಾಜಶೇಖರ ರೆಡ್ಡಿ ಅವರು ಪ್ರಾರಂಭ ಮಾಡಿದ್ರು. ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಅದೇ ರೀತಿ ನಾವು ಮಾಡಬೇಕು ಅಂತ ನಾವು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಒಂದು. ಇನ್ನೊಂದು, ತೊಗರಿ ಬೆಳೆ ಮೊನ್ನೆ ಜಾಸ್ತಿ ಆಯಿತು. ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡ್ರೆ ನಮ್ಗೆ ಸಾಲದೇ ಬರುತ್ತೆ ಅಂತ. ಇವಾಗ ಏನಾಗಿದೆ, ಎಲ್ಲ ಬೇಳೆಕಾಳು ಬೆಳೆ, ಪಲ್ಸಸ್ ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ರೇಟ್ ಬಿದ್ದೋಗಿದೆ. ಇವರು ಪ್ರೋತ್ಸಾಹ ಧನ ಆಗಲಿ, ಸಪೋರ್ಟಿವ್ ಪ್ರೈಸ್ ಏನು ಫಿಕ್ಸ್ ಮಾಡಿದ್ದಾರೆ ಅದು 10,000ಕ್ಕೆ ಕೆಳಗಡೆ ಇರಬಾರ್ದು. 10,000 ಇರಬೇಕು. ಯಾವುದೇ ಪಲ್ಸಸ್ಗೆ ಸಪೋರ್ಟಿವ್ ಪ್ರೈಸ್ ಗೌರ್ಮೆಂಟಿಂದ 10,000 ಇರಬೇಕು. ನಮ್ಮ ನರಸಿಂಹಪ್ಪನವರು, ನಮ್ಮ ಕೃಷ್ಣ ಬೈರೇಗೌಡರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಹೇಳಿದರು, ಕೃಷಿ ಆವರ್ತಕ ನಿಧಿ ಅಂತ ಮಾಡ್ತೀವಿ, ಎಲ್ಲ ತಾಲ್ಲೂಕುಗಳಲ್ಲಿ ಏನು ನಾವು ಸಪೋರ್ಟಿವ್ ಪ್ರೈಸ್ ಘೋಷಣೆ ಮಾಡಿರ್ತೀವಿ, ಮುಸ್ಕಿನ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಆಮೇಲೆ ದ್ವಿದಳ ಧಾನ್ಯಗಳಾಗಲಿ, ಏಕದಳ ಬೆಳೆಗಳಾಗಲಿ, ಅದನ್ನು ನಾವು ಬೈ ಮಾಡೋದಕ್ಕೆ ಒಂದು ಆವರ್ತಕ ನಿಧಿ ಅಂತ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ನರಸಿಂಹಪ್ಪಣ್ಣ ಹೇಳಿದ್ರು, ಇದು ಸಾಧ್ಯ ಆಗೋದಿಲ್ಲ. ಪ್ರತಿ ತಾಲ್ಲೂಕಿನಲ್ಲೂ ನೀವು ಬೈ ಮಾಡಬೇಕಾದ್ರೆ, ಅಂದರೆ ಕೊನುಗೋಲು ಮಾಡಬೇಕಂತಂದರೆ ಅದರಲ್ಲಿ ಮೊದಲು ಸ್ಟೋರೇಜ್ ಮಾಡೋದಕ್ಕೆ ಒಂದು ಇದು ಮಾಡಿ. ನೀವು ತಗೊಂಡಿದ್ದನ್ನು ಸರ್ಕಾರ ಎಲ್ಲಿ ಸ್ಟೋರೇಜ್ ಮಾಡುತ್ತೆ? ಜಿಲ್ಲಾ ಕೇಂದ್ರದಲ್ಲಿ. ಅದೆಲ್ಲೋ ಸ್ವಲ್ಪ ಇರುತ್ತೆ, ಅದು ತುಂಬಿಕೊಂಡು ಹೋದ್ಮೇಲೆ ನೀವು ಒಂದು 4 ದಿವಸ 5 ದಿವಸ ರೈತರ ಹತ್ರ ತಗೊತೀರಿ, ಮಿಕ್ಕಿದ್ದನ್ನು ಬಿಟ್ಬಿಡ್ತೀರಿ. ಅದರ ಬದಲು ಪ್ರತಿ ತಾಲ್ಲೂಕು ಕೇಂದ್ರದಲ್ಲಿ ಒಂದು ದೊಡ್ಡ ಗೋಡನ್ಗಳನ್ನು ಮಾಡಿ ಸರ್ಕಾರ, ಆಗ ಇದೇನು ಸಪೋರ್ಟಿವ್ ಪ್ರೈಸಲ್ಲಿ ಬೈ ಮಾಡಿದ್ದು FCI ಆಗಲಿ ಇನ್ನೊಂದಾಗಲಿ, ಸಪೋರ್ಟಿವ್ ಪ್ರೈಸ್ನಲ್ಲಿ ಬೈ ಮಾಡಿರ್ತಕ್ಕಂಥ ಧಾನ್ಯಗಳನ್ನು ಅಲ್ಲೇ ಶೇಖರಣೆ ಮಾಡಿ ಇಟ್ಟರೆ ಟ್ರಾನ್ಸ್ಪೋರ್ಟಿಂಗು ಅದು ಇದು ಉಳಿಯುತ್ತೆ, ಗೌರ್ಮೆಂಟ್ಗೂ ಒಳ್ಳೆಯದಾಗುತ್ತೆ, ರೈತರಿಗೂ ಎಷ್ಟು ನಾವು ಬೆಳೆದಿರ್ತೀವಿ. ಇವಾಗ ನಾನು 20 ಕ್ವಿಂಟಲ್ ಬೆಳೆದಿರ್ತೀನಿ, ನಮ್ಮ ಹತ್ರ 10 ಕ್ವಿಂಟಲ್ ತಗೊತಾರೆ, ಮಿಕ್ಕಿದ್ದು ಅವ್ರು ತಗೊಳ್ಳೋದಿಲ್ಲ. ನಾನಿನ್ನು ಮಿಕ್ಕಿದ 10 ಕ್ವಿಂಟಲ್ ಏನು ಮಾಡಲಿ? 5-6 ಸಾವಿರ ರೂಪಾಯಿಗೆ ಮಾರಬೇಕು. ಮುಸ್ಕಿನ ಜೋಳನ ಅಷ್ಟೇ, ಸಪೋರ್ಟಿವ್ ಪ್ರೈಸು ಬೆಳೆಸಬೇಕು. ಎಲ್ಲ ಬೆಳೆಗಳಿಗೂ ಸಪೋರ್ಟಿವ್ ಪ್ರೈಸ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ಈಗ ಭಾಳ ಏನೇನೋ ಸ್ಟೇಟ್ಮೆಂಟ್ಗಳು, ಕೋಲಾರ, ಚಿಕ್ಕಬಳ್ಳಾಪುರ ಲೆಕ್ಕ ಇಟ್ಕೊಂಡೇ ಬರ್ತಾಯಿರ್ತಾವೆ. ಒಬ್ಬರು ನೀರೇ ಇಲ್ಲ ಅಂತಾರೆ, ಒಬ್ಬರು ಶಾಶ್ವತ ನೀರಾವರಿ ಅಂತಾರೆ, ಏನೇನೋ ಮಾತಾಡ್ತಾರೆ.
ಆದರೆ ಆಗಿರೋದೇನಂತಂದರೆ ಸುಮಾರು 15 ವರ್ಷದಿಂದ ಎತ್ತಿನ ಹಳ್ಳದ ಯೋಜನೆ ಮಾಡಿದ್ವಿ. ಬೊಮ್ಮಾಯಿ ಅದನ್ನು DPR ಮಾಡಿದ್ರು. ಲಕ್ಷಣವಾಗಿ ಎಲ್ಲ ಒಂದು 9,000 10,000 ಕೋಟಿ ರೂಪಾಯಿನೆಲ್ಲ ಆಗ್ತದಂತ ಮಾಡಿದ್ವಿ. ಈಗ ಸ್ವಲ್ಪ ದುಡ್ಡು ಜಾಸ್ತಿ ಆಗಿರ್ಬೋದು, ಆದರೆ ಕೆಲಸ ಆಗಿಬಿಟ್ಟಿದೆ. ಸಕಲೇಶ್ಪುರದ ಹತ್ರ ಎತ್ತಿನ ಹಳ್ಳ ಹರಿತದೆ. ಎತ್ತಿನ ಹಳ್ಳಕ್ಕೆ ಕೆರೆಹೊಳೆ, ಹೊಂಗದಹಳ್ಳ, ಕಾಡುಮನೆ ಇವೆಲ್ಲ ಸೇರಿಬಿಟ್ಟು 4 ಹಳ್ಳಗಳು ಸೇರಿ ನೀರನ್ನು ಬರ್ತಾವೆ. ಅದು ಮುಂದೆ ಅದ್ರ ಹೆಸರು ಕೆಂಪೊಳೆ ಅಂತ ಆಗ್ತದೆ. ಕೆಂಪೊಳೆ ಆಗಿಬಿಟ್ಟು ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಆ ರಸ್ತೆಯ ನಂತರ ಅದಷ್ಟು ಗುಂಡಿಯಾ ನದಿ ಅಂತ ಆಗ್ತದೆ. ಅದರಲ್ಲಿ ನೀರಿಲ್ಲ ಅಂತಂದ್ಬಿಟ್ಟು ಅನ್ನೋರು ಕೋಲಾರ ಡಿಸ್ಟ್ರಿಕ್ಟ್ ಜನ ಸೇರಿಕೊಂಡು ಭಾಳ ಜನ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಈಗೇನಾಗಿದೆ, ಆ ಲಿಫ್ಟಿಂಗ್ ಅರೇಂಜ್ಮೆಂಟು ನಾವು ತಗೊಳ್ಳೋದು ಅಲ್ಲಿ ಸೌತ್ ಕೆನಡಾದವರು ಒಂದು ವಿರೋಧ ಮಾಡಿದ್ರು. ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ಗುಂಡಿಯಾ ನದಿ ಹೋಗೋದೇ ಬೇರೆ ಕಡೆಯಿಂದ. ಆ ನೀರನ್ನು ಇಲ್ಲವೇ ಇಲ್ಲ ಅಲ್ಲಿ ನೀರು ಅಂತಂದ್ಬಿಟ್ಟು ಕೆಲವು ಜನದ ಕೈನಲ್ಲಿ ಹೇಳ್ತಿದ್ರು. ಇನ್ನು ಕೆಲವರಲ್ಲಿ ನೀರನ್ನೇ ಬರೋದಿಲ್ಲ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬಂದಿದ್ದೀವಿ, ನೀರು ಇಲ್ಲಿಗೆ ಬರೋದಿಲ್ಲ ಅನ್ನೋರು ಇದ್ದರು. ಇನ್ನು ಕೆಲವರು ಶಾಶ್ವತವಾಗಿ ನಮಗೆ ಭತ್ತ ಬೆಳೆಯೋಕೆ ನೀರು ಹಾಕ್ಬೇಕು ಅನ್ನೋರು ಇದ್ದಾರೆ. ಅದು ಯಾವುದೂ ಬೇಕಾಗಿಲ್ಲ. ಈಗ ಸದ್ಯದಲ್ಲಿ ಎತ್ತಿನ ಹೊಳ್ಳದ ಎಲ್ಲ ಪಂಪಿಂಗ್ ಅರೇಂಜ್ಮೆಂಟ್ಸ್ ಮುಗಿದಿದ್ದಾವೆ. ಬೆಟ್ಟದ ಬಲ್ಲಿ ಏನು ಪೂರ್ತಿ ನೀರೆಲ್ಲ ತಗೊಳ್ಳೋ ನಾವು 720 ಮೀಟ್ರ್ ಮೇಲೆ ಸುಳಿಯೋ ಮಳೆ ಏನಿದೆ, ಬೆಟ್ಟ ಹೀಗಿದ್ದರೆ ಇಲ್ಲಿಂದ ತಗೊಳ್ಳೋಲ್ಲ ನಾವು. ಇಲ್ಲಿ 720 ಮೀಟ್ರ್ ಮೇಲೆ ಬರೋ ನೀರು, ಶಿಖರದ ಮೇಲೆ ಬರೋ ನೀರು ಮಾತ್ರ 720 ಮೀಟ್ರ್ ಮೇಲಿದ್ದು ನೀರು ತಗೊಳ್ತಾ ಇರೋದು. ಅದು 24 TMC ಅಷ್ಟು ನಮಗೆ ಸಾಕಷ್ಟು ಅಂತ. ಕೆಳಕ್ಕೆ ಹೋದರೆ ಇನ್ನೊಂದು 150 TMC ಸಿಗ್ತಾವೆ. ಅದಿಲ್ಲ. ಆ ನೀರು ತಗೊಂಡು ಅದನ್ನು ಕಾಲುವೆಗಳ ಮೂಲಕ ಇಲ್ಲಿಗೆ ತರಬೇಕು ಅಂತಿತ್ತು. ಅಲ್ಲಿ ಕಾಲುವೆಗಳು ಬರಬೇಕಾದ್ರೆ 4-5 ಕಡೆ ಪವರ್ ಜನರೇಷನ್ ಆಗೋ ಅವಕಾಶಗಳಿತ್ತು. ಇದೆಲ್ಲ ಬಿಟ್ಟು ಈಗ ಅಜ್ಜಂಪುರಕ್ಕೆ ಬಂದಾಗ ನಾನೇನು ಮಾಡಿದೆ, ವಾಣಿಜ್ಯ ಬಿಟ್ಟುಬಿಡಿ ಆ ನೀರು ಅಂತಂದು. ಭದ್ರಾ ಡ್ಯಾಮು, ಭದ್ರಾ ಲಕ್ವಳ್ಳಿ ಡ್ಯಾಮ್ ಏನಾಯಿತು, ಬೇಗ ತುಂಬಿಬಿಡ್ತು. ತುಂಬಿದ ಮೇಲೆ ಆ ನೀರು ಪ್ರತಿ ದಿವಸ 700 ಕ್ಯೂಸೆಕ್ ರೀತಿಯಲ್ಲಿ ಅದು ಬಂದು ಆ ಹೊಳೆಗೆ ಸೇರ್ಕೊಂಬಿಡ್ತು. ಏಮಾಗ್ತದೆ, ವಾಣಿವಿಲಾಸ ಸಾಗರ ತುಂಬಿಬಿಡ್ತು. ಭಾಳ ಆಶ್ಚರ್ಯಕರವಾದ್ದು, ವಾಣಿವಿಲಾಸ ಸಾಗರ ಕಟ್ಟಿ ಹೆಚ್ಚು ಕಮ್ಮಿ 100 ವರ್ಷ ಆಗಿದೆ, 90 ಅಂತೂ ಆಗಿದೆ. ಅದು 3 ಸಲ ತುಂಬಿರೋದು, 3 ಸಲ. ಇದು 3ನೇ ಸಲ ತುಂಬಿರೋದು. ತುಂಬಿದೆ ವಾದ. ಅದು ಕೆಪಾಸಿಟಿ ಎಷ್ಟು ಗೊತ್ತಾ? 30 TMCFT ಕೆಪಾಸಿಟಿ. 30 TMCFT ಅಂದರೆ ಹೆಚ್ಚು ಕಡಿಮೆ ಕೃಷ್ಣರಾಜ ಸಾಗರ 47 TMCFT. ಇದು ವಾಣಿವಿಲಾಸ 30 TMCFT ನೀರು. ಈ 30 TMCFT ನೀರಿನಲ್ಲಿ ಅಲ್ಲಿ ಅಚ್ಚುಕಟ್ಟು ಪ್ರದೇಶ ಗೊತ್ತಾಯ್ತಲ್ಲ, ಅಚ್ಚುಕಟ್ಟು ಅಂದರೆ ಅಚ್ಚುಕಟ್ಟು ಪ್ರದೇಶ ಬರೀ ಒಂದು 3 TMC ಸಾಕೋದಕ್ಕೆ. ಹಿರಿಯೂರು ಏರಿಯಾದ ಅಚ್ಚುಕಟ್ಟು ಪ್ರದೇಶಕ್ಕೆ 3 TMC ನೀರು ಸಾಕು. ಇನ್ನು 27 TMCFT ನೀರು ಸ್ಟಾಕ್ ಇರುತ್ತೆ. ಈ ನೀರಲ್ಲಿ ಯಾಕಿಟ್ರು, ಯಾರು ಕಟ್ಟಿದ್ರು, ಯಾವ ಪುಣ್ಯಾತ್ಮ ಕಟ್ಟಿದ ಅಂತಂದರೆ, ನಮ್ಮಂಥ ದಿಕ್ಕಿಲ್ಲದ ಬರಗಾಲದ ಪ್ರದೇಶಗಳಿಗೆ ನೀರು ಯಾವತ್ತೋ ಒಂದು ದಿವಸ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಕಟ್ಟಿದರು. ಅದೇನಾಯಿತು, ಆವಾಗ ಸ್ವತಂತ್ರ ರಾಜ್ಯ ಕರ್ನಾಟಕ ರಾಜ್ಯ, ಒಂದು ಮೈಸೂರು ಸ್ಟೇಟ್ ಇತ್ತು. ಆ ಮೈಸೂರು ಸ್ಟೇಟು ಆಂಧ್ರಕ್ಕೂ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಬ್ರಿಟಿಷ್ನವರಿದ್ದರು. ನೀರು ಅಲ್ಲಾಗ ಹೋಗ್ತಾವೆ ಅಂದ್ಬಿಟ್ಟಂತೂ
ಪಾವಗಡ ಅಲ್ಲಿಂದ ಮುಂದಕ್ಕೆ ಅನಂತಪುರ ಡಿಸ್ಟ್ರಿಕ್ಟ್ಗೂ ಎಲ್ಲ ಸಿಕ್ಬಿಡ್ತಾವೆ ಅಂತ ಪ್ಲಾನ್ ಮಾಡಿದ್ರು. ಅದೇನು ಆಗಲಿಲ್ಲ, ಯಾಕಂದ್ರೆ ಡ್ಯಾಮೇ ತುಂಬಲಿಲ್ಲ. ಈಗ ತುಂಬಿದೆ ಡ್ಯಾಮು. ಆ ನೀರು 3 TMCFT ಅದು ಸಾಕು. ಇನ್ನು ಮಿಕ್ನಾದೆಲ್ಲ ನೀರು ಅಲ್ಲೇ ಇರ್ತಾವೆ. ಆ ನೀರನ್ನು ಉಪಯೋಗಿಸಿದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿನ ಕೆಲವು ಭಾಗಗಳು, ಪಾವಗಡ, ಸಿರಾ, ಮಧುಗಿರಿ, ಕೊರಟಗೆರೆ ಇವೆಲ್ಲಕ್ಕೂ ಕನಿಷ್ಠ ಒಂದು ಡಿಸ್ಟ್ರಿಕ್ಟ್ 5 TMCFT ನೀರು ಸುಲಭವಾಗಿ ಕೊಡ್ಬೋದು. ಏನು ಯೋಚನೆ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಆಗ್ಬೋದು, ಈಗಿನ ಸರ್ಕಾರ ಆಗ್ಬೋದು, ಎತ್ತಿನ ಹಳ್ಳ ಯೋಜನೆ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ. ಆದರೆ ಏನು ಮಾಡಿದ್ದಾರೆ, ನೀರು ಬಂದು ವಾಣೆವಿಲಾಸ ಬಿದ್ದಿದೆ, ವಾಣೆವಿಲಾಸ ತುಂಬಿದೆ, ನೀರು ತಗೊಳ್ರಿ ಅಂತ ಕೇಳ್ತಾಯಿದೆ ವಾಣೆವಿಲಾಸ ಸಾಗರ. ನಮಗೆ ನೀರು ಅವ್ರಿಗೆ ಬೇಕಾದ್ರೆ 3 TMC, ಅಲ್ಲಿರೋದು 20-30 TMCFT. ಆ ನೀರು ಇಲ್ಲಿಗೆ ಬರಬೇಕಾದ್ರೆ ಏನು ಬೇಕು, 5300 ಕೋಟಿ ರೂಪಾಯಿ ಬೇಕು. 5300 ಕೋಟಿ ರೂಪಾಯಿ ಸಿಕ್ಕಿಬಿಟ್ರೆ ಇಲ್ಲಿಗೆ ಸಿಗ್ಬೋದು ಅಂತಂದರು. ನಾನು ಸ್ಕೀಮ್ ಕೊಟ್ಟೆ ಒಂದು, ಏನಂತಂದರೆ ಆ ನೀರನ್ನು ನೀವು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಬನ್ನಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಬರೋದಿಲ್ಲ, ಕಾಂಪನ್ಸೇಷನ್ ₹1 ಕೊಡಬೇಕು ಅದು ಬರೋದಿಲ್ಲ, ಏನೂ ಬರೋಲ್ಲ. ಸೀದಾ ಅಲ್ಲಿಂದ ಬಂದು ನ್ಯಾಷನಲ್ ಹೈವೇಯಿಂದ ಬಂದು ಹಿರಿಯೂರಿಂದ ನ್ಯಾಷನಲ್ ಹೈವೇ ಬರ್ತದ, ಅಲ್ಲಿಂದ ದಾಬಾಸ್ಪೇಟೆಯಿಂದ ಸೀದಾ ನಂದಿ ಬಿಡಕ್ಕೆ ಬಿಟ್ಟರೆ ನಂದಿನಲ್ಲಿ 5 ನದಿ ಹುಡ್ತವೆ. ದಕ್ಷಿಣ ಪಿನಾಕಿನಿ, ಪಾಲಾರು, ಅರ್ಕಾವತಿ, ಉತ್ತರ ಪಿನಾಕಿನಿ, ಚಿತ್ರಾವತಿ, ಇಷ್ಟು ನದಿ ಹುಡ್ತಾವೆ. ಆ ನದಿಗೆ ಬಿಟ್ಬಿಟ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಇದರಲ್ಲಿ ಏನಿದೆ ಅಂತಂದರೆ ಇಡೀ ಏಷ್ಯಾದಲ್ಲಿ ಇಲ್ಲದೇ ಇರೋಷ್ಟು ಒಳ್ಳೆ ವಾಟರ್ ಕನ್ಸರ್ವೇಷನ್ ಅರೇಂಜ್ಮೆಂಟ್, ಅಂದರೆ ನೀರು ಸಂರಕ್ಷಣೆ ಅರೇಂಜ್ಮೆಂಟ್ಸು ಇಲ್ಲಿ ಭಾಳ ಚೆನ್ನಾಗಿದೆ. ಇಷ್ಟು ನೀರು ಹೊರಗೋಗಿಬಿಡೋದಿಲ್ಲ, ಎಲ್ಲ ಕೆರೆಗಳು ಕೊಟ್ಕೊಂಡಿದ್ದಾರೆ, ಕುಂಟೆ ಕೊಟ್ಕೊಂಡಿದ್ದಾರೆ. ಅದಕ್ಕೆ ತುಂಬೋದಕ್ಕೆ ಆ ನೀರು 5 ನದಿಗಳಿಗೆ ಬಿಟ್ಟುಬಿಟ್ರೆ ಆದಷ್ಟು ಕದೇ ಬರ್ತವೆ. ಚಿತ್ರಾವತಿಯಲ್ಲಿ ನೀರು ಬಂದರೆ ಎಲ್ಲಿಗೆ ಯಾವುದ್ಯಾವುದು ಪೆನ್ಗೋಡದ ತನಕ ಹರ್ಕೊಂಡು ಹೋಗ್ಬಿಡ್ತವೆ ಸುಲಭವಾಗಿ, ಎಲ್ಲ ಕೆರೆಗಳಿಗೂ ಹೋಗ್ತವೆ. ಎಲ್ಲ ಅರೇಂಜ್ಮೆಂಟ್ಸು ಮೊದಲೇ ಮಾಡಿದ್ದಾರೆ, ಇದ್ದಾವೆ. ಏನು ಮಾರ್ಕಂಡೆಯ ಜಲಾಶಯ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಅಲ್ಲಿವರೆಗೂ ನೀರು ಹೋಗ್ಬೋದು. ದಕ್ಷಿಣ ಪಿನಾಕಿನಿ ಬಂದರೆ ಬೆಂಗಳೂರು ನಡುವೆ ಹೋಗ್ತದೆ ಅದು. ಅದನ್ನು ಪೊಣ್ಯರ್ ಅಂತ ತಮಿಳ್ನಾಡಿನವರು ನೀರು ಉಪಯೋಗಿಸ್ತಾ ಇದ್ದಾರೆ. ಅದ್ರಲ್ಲಿ ತೆಗೀರಿ, 10% ತೆಗೀರಿ. 1-2 ವಾರ ಬಿಡೋದಲ್ಲ, ನಿಮಗೆ 2-2 ಸಾವಿರ ಕೊಡೋದಲ್ಲ, ಬಿಟ್ಬಿಡಿದ್ರೆ ಮುಗಿದೋಯ್ತು ದುಡ್ಡು. ಅಷ್ಟು ದುಡ್ಡಿನಲ್ಲಿ ಬಂದ್ಬಿಡ್ತದೆ. ನಂದಿ ಬುಡಕ್ಕೆ ನೀರು ಬಂದರೆ ಇಡೀ ಪ್ರದೇಶಕ್ಕೆ, ನಾನು ಹೇಳಿದ ಎಲ್ಲ ಪ್ರದೇಶಕ್ಕೆ ನೀರು ಆಗ್ತವೆ. ದಯಮಾಡಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಒತ್ತಾಯ. ಇಲ್ಲದೇ ಇದ್ದರೆ ಇದು ಡೆಸರ್ಟ್ ಲ್ಯಾಂಡ್ ಆಗ್ತದೆ, ಅನುಮಾನವೇ ಇಲ್ಲ. ಡಿಪಾಪ್ಯುಲೇಷನ್ ಆಗ್ತದೆ. ಈ ಜನ ಹೇಗೆ ಬದುಕಿದ್ದಾರೆ, ಇದರಲ್ಲಿ 2 ಇಶ್ಯೂಸ್ ಇದೆ. ಒಂದು ಡ್ರಿಂಕಿಂಗ್ ವಾಟರ್, ಇನ್ನೊಂದು ಸ್ಮಾಲ್ ಇರಿಗೇಷನ್. ವೆರಿ ಎಕನಾಮಿಕ್ ಇರಿಗೇಷನ್ ಅಂದರೆ ಈ ಪ್ರದೇಶದಲ್ಲೇ ಇರೋದು. ನಿಮ್ಗೆ ಹೇಳ್ತೀನಿ, BC ಪಾಟೀಲ್ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಆದರು, ಕರೆದ್ರು ನನ್ನ. ಫಸ್ಟ್ ಟೈಮ್ ಅದನ್ನ ಚಾರ್ಜ್ ತೊಗೊಂಡು 1 ವಾರದಲ್ಲಿ ಕರೆದು ಕೇಳಿದ್ರು ಏನಂತ. ನೀವು ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಕೋಲಾರ, ಚಿಕ್ಕಬಳ್ಳಾಪುರ ನೋಡ್ಕೊಂಬರ್ರಿ, ಹೋಗಿ ನೋಡಿ ಆ ಜನ ನೀರನ್ನು ಎಷ್ಟು ಬಂಗಾರಕ್ಕಿಂತ ಸ್ವಂತ ದುಡ್ಡಿಗಿಂತ ಭಾಳ ವಿಚಕ್ಷಣೆಯಿಂದ ಉಪಯೋಗಿಸ್ತಾರೆ, ಎಷ್ಟು ಎಕನಾಮಿಕ್ ಅಪ್ಲಿಕೇಶನ್ ಆಫ್ ವಾಟರ್ ರಿಸರ್ವ್ಸ್ ಅಂತ ನೋಡಿ ಅಂದ್ಬಿಟ್ಟು ಹೇಳಿದೆ. ಆತ 2ನೇ ದಿವಸನೇ ಕೋಲಾರ, ಚಿಕ್ಕಬಳ್ಳಾಪುರ ಟೂರ್ ಹಾಕ್ಕೊಂಡು ನೋಡಿದ್ರು. ಈ ಜನ ಬದುಕೋದನ್ನು ಕಲ್ತಿದ್ದಾರೆ, ಅದಕ್ಕೆ ನೀರು ಕೊಡಿ, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ನೀರು ಡ್ರಿಂಕಿಂಗ್ ವಾಟರ್ ಈಸ್ ಅನ್ ಸೆಕೆಂಡ್ರಿ ಇಶ್ಯೂ. ಬಟ್ ಸಿಲ್ಕ್, ಮಿಲ್ಕ್, ವೆಜಿಟೇಬಲ್ಸ್ ಎಲ್ಲಕ್ಕೂ ನೀರು ಬೇಕಾಗುತ್ತೆ, ಜನದ ಜೀವನಕ್ಕೆ ಬೇಕಾಗ್ತದೆ. ಇದು ಕೊಡೋದಕ್ಕೆ ನೀವು 5,000 ಕೋಟಿ ರೂಪಾಯಿ ಕೇಂದ್ರಕ್ಕೆ ನೋಡಿಕೊಂಡು ಅಡ್ಡ ಇಟ್ಟೋದು ಸರಿ ಹೋಗೋದಲ್ಲ ಅಂತ ಹೇಳ್ಬಿಟ್ಟು ಒತ್ತಾಯ. ಈ ಕೆಲಸ ಮಾಡಬೇಕಾದ್ರೆ ಗ್ಯಾರಂಟಿಗಳು ನಿಲ್ಲಿಸಿ
ಒಂದು ತಿಂಗಳು 55,000 ಕೋಟಿನಲ್ಲಿ 5,500 ಕೋಟಿ ತೆಗೀರಿ, 10% ತೆಗೀರಿ, ತೆಗೆದಿದ್ದಕ್ಕೆ ಹಾಕಿ. ಇಷ್ಟೇ ನನ್ನ ಒತ್ತಾಯ.